ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಏನು ಅಕ್ರಮ ಆಗಿದೆ ಅಂತ ಆರೋಪ ಮಾಡಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಪ್ರತಿಭಟನೆ ಮಾಡೋಕ್ಕೂ ಒಂದು ಹಂತದಲ್ಲಿ ಯೋಚನೆ ಮಾಡ್ತಾರೆ. ಕಾಂಗ್ರೆಸ್ ಅವ್ರಿಗೆ ಒಂಚೂರು ಮಾನ ಮರ್ಯಾದೆ ಇದ್ರೆ, ನಾಚಿಕೆ ಏನಾನ ಇದ್ರೆ ಈ ತರ ಮಾಡಬಾರ್ದಾಗಿತ್ತು. ಯಾರು ಸರ್ಕಾರ ಇರ್ದಿದ್ದು? ಪಾರ್ಲಿಮೆಂಟ್ ಚುನಾವಣೆ ನಡೆದಾಗ ಸರ್ಕಾರ ಯಾರ್ದು? ಕಾಂಗ್ರೆಸ್ ಅವ್ರದ್ದು. ಅಧಿಕಾರಿಗಳು ಕಾಂಗ್ರೆಸ್ ಅವರು. ಇವ್ರ ಇವರೇ ತಾನೇ ಎಲ್ಲ ಲಂಚ ಇಸ್ಕೊಂಡು ಅವ್ರ ಹತ್ರ ಪೋಸ್ಟಿಂಗ್ ಕೊಟ್ಟಿರೋದು. AC ಇರ್ಬೋದು, ತಹಸೀಲ್ದಾರು, DC ಎಲ್ಲರಿಗೂ ಇವರೇ ತಾನೇ ಪೋಸ್ಟಿಂಗ್ ಕೊಟ್ಟಿರೋದು. ಅಕ್ರಮ ಆದ್ರೆ ಯಾರ ಕಾರಣ? ನೀವೇ. ಏನು BJP ಸರ್ಕಾರ ಆಯ್ತಾ MP ಎಲೆಕ್ಷನ್ ಅಲ್ಲಿ? ಇರ್ಲಿ, ಅಲ್ಲ, ಸಾಕ್ಷಿ ಇದ್ರೆ ನಿಮ್ಮ ಸರ್ಕಾರನೇ ಮಾಡಿರೋ ತಪ್ಪು. ಚುನಾವಣೆ ವ್ಯವಸ್ಥೆಯನ್ನ ನೋಡುವಂಥದ್ದು ರಾಜ್ಯ ಸರ್ಕಾರ. ಅಧಿಕಾರಿಗಳನ್ನ ಯಾರು ಹಾಕಿದ್ದಾರೆ? BJP ಹಾಕಿದ್ರ? ಕಾಂಗ್ರೆಸ್ ಅವರೆಲ್ಲ ಬದಲಾವಣೆ ಮಾಡ್ಕೊಂಡ್ರಿ. ಎಲ್ಲ ಪೊಲೀಸು, ಎಲ್ಲ ರೆವಿನ್ಯೂ, ಎಲ್ಲ ಇಲಾಖೆಯಲ್ಲೆಲ್ಲ ಬದಲಾವಣೆ ಮಾಡ್ಕೊಂಡ್ರಿ. ಇವಾಗ ಚುನಾವಣೆ ಅಕ್ರಮ ಆಗಿದೆ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕಲ್ಲ ನಿಮ್ಗೆ? ಹೇಳಕ್ಕೂ ಒಂದು ಗೌರವ ಬೇಡ? ಅದೇನಾಯ್ತೋ ಪ್ರೂವ್ ಮಾಡಲಿ. ಇವ್ರಿಗೆ ಚುನಾವಣಾ ಆಯೋಗದ ಮೇಲೆ ಏನಾನ ಗೂಬೆ ಕೂತಿರ್ಸ್ಬೇಕು. ಚುನಾವಣಾ ಆಯೋಗ ಸರಿ ಇಲ್ಲ, ಇನ್ನು ED ಸರಿ ಇಲ್ಲ, CBI ಸರಿ ಇಲ್ಲ. ಅವರಿದ್ದ ಕಾಂಗ್ರೆಸ್ ಇದ್ದಾಗೆಲ್ಲ ಸರಿ ಇತ್ತು, ಇವಾಗೆಲ್ಲ ಕೆಟ್ಟೋಗ್ಬಿಟ್ಟಿದೆ. ಅವ್ರ ಮೇಲೆ ಆಪಾದನೆ ಮಾಡೋಕ್ಕೊಂದು ದಾರಿ ಹುಡುಕ್ತಾ ಇದ್ದಾರೆ ಅಷ್ಟೇ. ಅಲ್ಲ ರೀ, ಚುನಾವಣೆ ಆಗಿ 1 ವರ್ಷ ಆಗೈತಪ್ಪ. ನಿಮಗೆ ಯೋಗ್ಯತೆ ಇದ್ದಿದ್ರೆ ಕಾನೂನು ಇಲ್ವಾ? ನೀವು ಇಮಿಡಿಯೇಟ್ ಆಗಿ ನೀವು 45 ದಿನದಲ್ಲಿ ಫೈಲ್ ಮಾಡ್ಬೋದಾಯ್ತಲ್ಲ. ಅಕ್ರಮ ಆಗಿದ್ದರೆ 45 ಫೈಲ್ ಮಾಡಬೇಕಾಯ್ತು. ಹೈಕೋರ್ಟ್ ತೀರ್ಮಾನ ಮಾಡ್ತಾ ಇತ್ತು. ನ್ಯಾಯಾಲಯ ಇದೆ, ನ್ಯಾಯಾಲಯಕ್ಕೆ ಹೋಗಿಲ್ಲ ಇವರು. ನ್ಯಾಯಾಲಯಕ್ಕೆ ಹೋದ್ರೆ ಇವ್ರಿಗೆ ಚಿಮಾರಿ ಹಾಕ್ತಾರೆ. ಆಗಲೇ ಚಿಮಾರಿ ಹಾಕ್ಸ್ಕೊಂಡಿದ್ದಾರೆ, ಎಲೆಕ್ಷನ್ ವಿಚಾರವಾಗಿ ಚಿಮಾರಿ ಹಾಕ್ಸ್ಕೊಂಡಿದ್ದಾರೆ. ನ್ಯಾಯಾಲಯಕ್ಕೆ ಹೋದ್ರೆ ಚಿಮಾರಿ ಆಗ್ತೈತೆ ಅಂತೇಳಿ ಗಾದಿ ಬೀದಿಗಳಲ್ಲಿ ಈ ಥರ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಅವರೇ ಹಾಕಿದಂಥ ಅಧಿಕಾರಿಗಳು, ಅವರೇ ಲಂಚ ಇಸ್ಕೊಂಡು ಹಾಕಿದಂಥ ಅಧಿಕಾರಿಗಳ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅಂದರೆ ಇನ್ಯಾರಿಗೆ ನಂಬಿಕೆ ಇರ್ತೈತೆ? ಫಸ್ಟ್ ಪ್ರೂವ್ ಮಾಡಲಿ ಅದನ್ನು. ನೋಡಿ, ಅವರು ಈಗಾಗಲೇ ಅಲ್ಲಿರೋ ಸಮೀಕ್ಷೆಗಳ ಪ್ರಕಾರ ಅಲ್ಲಿ ಕಾಂಗ್ರೆಸ್ ಬೋರ್ಡ್ಗಿರಲ್ಲ. ಅದು ಅವರು ಒಂದು 10 ಸೀಟು ಗೆಲ್ಲಲ್ಲ ಅಲ್ಲಿ. ಅದಕ್ಕೆ ಈಗ ನೆಪ ಹುಡುಕ್ತಾ ಇದ್ದಾರೆ ಅಷ್ಟೇ. ಒಂದಲ್ಲ ಒಂದು ನೆಪ ಹುಡುಕ್ತಾರೆ. ಗೆಲ್ಲಂಗಿದ್ದಾರೆ ಅವ್ರು ಹೇಳ್ತಾ ಇದ್ರ? ಆಯ್ತಪ್ಪ, ಚುನಾವಣಾ ಅಕ್ರಮ ಸರಿ ಇಲ್ಲ, ಚುನಾವಣೆ ನಡೀತಾ ಇರೋ ಸರಿ ಇಲ್ಲ, ಹಂಗಾರೆ ರದ್ದು ಮಾಡಿ. ಕರ್ನಾಟಕದ ಚುನಾವಣೆ ಆಗಿದೆಯಲ್ಲ, ಸರಿ ಇಲ್ಲ, ಅಕ್ರಮ, ರದ್ದು ಮಾಡಿ, ಹೊಸ ಚುನಾವಣೆ ನಡೆಸಿ. ರಾಜ್ಯದ್ದು ನಡೆಸ್ತೀರಾ? ಗೆದ್ದರೆ ಕರೆಕ್ಟಾಗಿರ್ತೈತೆ. ಚುನಾವಣೆ ಗೆದ್ದರೆ ಕರೆಕ್ಟಾಗಿರ್ತೈತೆ. ತೆಲಂಗಾಣದಲ್ಲಿ ಚುನಾವಣೆ ಗೆದ್ದರು ಕರೆಕ್ಟ್, ಚುನಾವಣಾ ಆಯೋಗ ಪರ್ಫೆಕ್ಟ್. ಕರ್ನಾಟಕ ಗೆತ್ತು, ಚುನಾವಣಾ ಆಯೋಗ ಪರ್ಫೆಕ್ಟು. ಸೋತ ತಕ್ಷಣ ಇವ್ರಿಗೆ ಚಳಿ ಜ್ವರ ಶುರುವಾಗ್ತದೆ. ಇವರೊಂಥರ ಗೂಸಂಬಿಗಳಿದ್ದಂಗೆ. ಇವರು ಈ ಬಣ್ಣ ಬದಲಾಯಿಸೋ ಗೂಸಂಬಿಗಳಿರ್ತಾವಲ್ಲ, ಹಂಗೆ ಇವರು.